ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಟಿ ಶ್ರುತಿ ಅಂತ ಬಂದಾಗ ನಮ್ಮ ನಾಡಿನ ಒಂದು ಹೆಮ್ಮೆಯ ನಟಿ ಅಂತಲೇ ಹೇಳಬಹುದು. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಪುಟಾಣಿಯಿಂದ ಕೊಟ್ಟಂತಹ ಅದ್ಭುತ ಪ್ರತಿಭೆ. ಇವತ್ತು 175ನೇ ಸಿನಿಮಾದ ಮುಹೂರ್ತ ಭರ್ಜರಿಯಾಗಿ ನಡೆದಿದೆ. ನನಗೆ ಇವರ ನಟನೆ ನಾನು ಸಣ್ಣದಿಂದ ನೋಡ್ತಾ ಇದ್ದೀನಿ, ಬಹಳ ಇಷ್ಟ ಆಗುತ್ತೆ. ಖುಷಿ ನಂಗೆ ಅವ್ರ ಪಕ್ಕ ಕೂತ್ಕೊಂಡು ಅವ್ರನ್ನ ಮಾತನಾಡಿಸ್ತಾ ಇದ್ದೀನಿ ಅಂತ. ಮೇಡಮ್, ಮೊದಲಿಗೆ ಕಂಗ್ರ್ಯಾಚುಲೇಷನ್, 175ನೇ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಆಗ ಒಂದು ಮಾತು ಹೇಳ್ತಾ ಇದ್ರಿ, ನನ್ನ ಕುಟುಂಬನೇ ಸಿನಿಮಾ, ನಾನು ಅಲ್ಲೇ ಬೆಳ್ಕೊಂಡು ಬಂದೆ, ಮನೇಲಿ ನಾನು ಕಾಲವೇ ಕಳೀಲಿಲ್ಲ ಅಂತ ಹೇಳಿ. ಸೊ ಇವತ್ತು ಯಾವ ರೀತಿ ಇದೆ ಫೀಲ್ ನಿಮಗೆ 175ನೇ ಸಿನಿಮಾದ ಮುಹೂರ್ತ? ಅದೇ ಪ್ರೀತಿ. ಜನ ನನ್ನನ್ನು ಹೇಗೆ ಮನೆ ಮಗಳು ಅಂತ ಕರೀತಾರೋ ಹಾಗೆ ಪ್ರತಿಯೊಬ್ಬ ನಿರ್ದೇಶಕರು ಕೂಡ, ನಿರ್ಮಾಪಕರು ನನ್ನನ್ನು ಪ್ರೀತಿಯಿಂದ ಮಗಳ ಥರನೇ ನನಗೆ ಪ್ರತಿಯೊಂದು ಸಿನಿಮಾದಲ್ಲೂ ಅವಕಾಶ ಕೊಟ್ಟು, ನನಗೆ ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟು, ನಿರ್ದೇಶಕರು ನನಗೋಸ್ಕರ ಅಂತ ಹಲವಾರು ನಿರ್ದೇಶಕರು ಕತೆ ಬರೆದಿದ್ದು ಉಂಟು, ಅದಕ್ಕೆ ಬಂಡವಾಳ ಹಾಕಿದ್ದು ಉಂಟು. ಆ ಪ್ರೀತಿ ಮತ್ತು ಆ ಅವಕಾಶಗಳನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಗೂ ಕೂಡ ಅದೇ ಪ್ರೀತಿಯಿಂದ ಮನೆಯಲ್ಲಿ ಕತೆನ ತೊಗೊಂಡು ಬರ್ತಾರೆ. ಒಬ್ಬ ಒಳ್ಳೆ ಕಲಾವಿದೆ ಅನ್ನೋದಕ್ಕೆ ಒಳ್ಳೊಳ್ಳೆ ಪಾತ್ರಗಳನ್ನು ಬರೀತಾರೆ. ಒಬ್ಬ ನಾಯಕಿ ಅಥವಾ ಒಬ್ಬ ಹೆಣ್ಮಗಳಿಗೆ ಒಂದು ವಯಸ್ಸು ಇರೋವರೆಗೂ ಮಾತ್ರ ಸಿನಿಮಾಗಳಲ್ಲಿ ಅವಕಾಶ ಇರುತ್ತೆ, ಅದಾದಮೇಲೆ ಇರಲ್ಲ ಅಂತಾರಲ್ಲ. ಬಹುಶಃ ನನ್ನ ಜೀವನದಲ್ಲಿ ಆ ಥರ ಆಗಿಲ್ಲ. ಬಹುಶಃ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ. ಇನ್ನೂ ಹೊಸ ಹೊಸ ಪಾತ್ರಗಳನ್ನು ತೊಗೊಂಡು ಬರ್ತಾರೆ. ಈ ವರ್ಷ ನನಗೆ ಹಲವಾರು ಪ್ರಶಸ್ತಿಗಳು ಮಹಾದೇವ ಸಿನಿಮಾಗೆ ಸಿಕ್ತು. ಅದರಲ್ಲಿ ನಾನು ಮೊದಲನೇ ಬಾರಿಗೆ ಒಂದು ವಿಲನ್ ಆಗಿ ನಾನು ಆ್ಯಕ್ಟ್ ಮಾಡ್ತೀನಿ. ಸೊ ಈ ರೀತಿಯ ಒಬ್ಬ ಕಲಾವಿದೆಗೆ ಒಂದು ಚಾಲೆಂಜಿಂಗ್ ಪಾತ್ರಗಳು ಸಿಗ್ತಾ ಇದೆಯಲ್ಲ, ಐ ಫೀಲ್ ಐ ರಿಯಲಿ ಬ್ಲೆಸ್ಡ್. ಮೇಡಮ್, 130ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸ್ತವರು ನೀವು. 35ಕ್ಕೂ ಹೆಚ್ಚು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಲ ಕಳಿತೀವಿ ಅಂದರೆ ಅಷ್ಟು ಈಸಿ ಇಲ್ಲ. ಏರಿಳಿತಗಳಿರುತ್ತೆ, ಅವಮಾನಗಳಿರುತ್ತೆ, ಸನ್ಮಾನಗಳಿರುತ್ತೆ, ಕಾಲೆಳೆಯುವವರು ಇರ್ತಾರೆ, ನೋಯಿಸುವವರು ಇರ್ತಾರೆ. ಅದೆಲ್ಲವನ್ನು ದಾಟಿ ಸ್ಟ್ರಾಂಗ್ ಗಿರಿಜಾ, ಸ್ಟ್ರಾಂಗ್ ಶ್ರುತಿ ಹೆಂಗಾದ್ರಿ ನೀವು? ಬಹುಶಃ ಕಾಲ ಕಲಿಸುತ್ತೆ ಅದನ್ನು. ಯಾವ ಹಾದಿಯೂ ಸುಲಭವಲ್ಲ. ದಿನದಿಂದ ದಿನಕ್ಕೆ ಬರುವಂಥ ಎಲ್ಲ ಸವಾಲುಗಳನ್ನು ಎದುರಿಸುವಾಗ ನಮ್ಮಲ್ಲೇ ಇರುವಂತಹ ಒಂದು ಶಕ್ತಿಗೆ ಅದು ಒಂಥರ ಸವಾಲು ಒಡ್ಡುತ್ತಲ್ಲ, ಅವಾಗ ನಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಅಂತ ನಮಗೆ ಗೊತ್ತಾಗಲ್ಲ. ಆ ಸವಾಲು ಬರೋವರೆಗೂ ಗೊತ್ತಾಗಲ್ಲ ನಮಗೆ. ಆ ಸವಾಲುಗಳು ಬಂದಾಗಲೇ ನಮಗೆ ಗೊತ್ತಾಗೋದು. ಅದನ್ನು ಫೇಸ್ ಮಾಡುವಾಗ, ನನಗೂ ಇಷ್ಟು ಶಕ್ತಿ ಇತ್ತಾ, ನಾನು ನಿಭಾಯಿಸಬಲ್ಲನ ಹೀಗೆ ಅಂತ. ಸೊ ತೀರಾ ಏನು ನನಗೆ ದೊಡ್ಡ ದೊಡ್ಡ ಸವಾಲುಗಳು ನಿಭಾಯಿಸೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನುವಂಥ ಸವಾಲುಗಳನ್ನ ಭಗವಂತ ಯಾವುದೂ ಕೊಟ್ಟಿಲ್ಲ. ಸವಾಲುಗಳ ಜೊತೆಗೆ ಅದನ್ನು ನಿಭಾಯಿಸುವಂಥ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನನಗೆ ಖುಷಿ ಇದೆ. 35 ವರ್ಷ ಜನ ನಿಮ್ಮನ್ನು ಅದೇ ಪ್ರೀತಿ ಕೊಟ್ಟು, ಅದೇ ರೀತಿ ಅಪ್ಪಿ ಒಪ್ಪಿ ನಮ್ಮ ಮನೆ ಮಗಳು ಶ್ರುತಿ ನಿಮ್ಮ ಪ್ರತಿಯೊಂದು ನಟನೆಯನ್ನು ಅದೇ ರೀತಿ ಸ್ವೀಕರಿಸಿದ್ದಾರೆ. 175ನೇ ಸಿನಿಮಾಗೆ ಇವತ್ತು ಕಾಲಿಟ್ಟಿದ್ದೀರಾ. ನಿಮ್ಮನ್ನು ಪ್ರೀತಿ ಇಂದ ಅಷ್ಟು ಪ್ರೀತಿಯಿಂದ ಬರಮಾಡ್ಕೊಂಡಿದ್ರಲ್ಲ, ಅಂತಹ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಕೋಟಿ ಕೋಟಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಹುಶಃ ನಾನು ಶ್ರುತಿ ಸಿನಿಮಾ ರಿಲೀಸ್ ಆದಾಗ ಈಗಿರುವಂಥ ಜೆನ್ಸಿ ಮಕ್ಕಳೆಲ್ಲ ಹುಟ್ಟೇ ಇರಲಿಲ್ವೇನೋ. ಬಹುಶಃ ಒಂದು 30 ವರ್ಷ ಆಗಿರಬೇಕೇನೋ ಆ ಸಿನಿಮಾ ರಿಲೀಸ್ ಆಗಿ. ಸೊ ನನಗೆ ಖುಷಿ ಆಗುತ್ತೆ, ಅವ್ರು ಇನ್ನೂ ನನ್ನನ್ನು ರಿಲೇಟ್ ಮಾಡ್ಕೊಳ್ತಾರೆ. ನನ್ನ ಸಿನಿಮಾಗಳ ಬಗ್ಗೆ ಅವ್ರು ಇನ್ನೂ ಮಾತಾಡ್ತಾರೆ. ಶ್ರುತಿ ಸಿನಿಮಾ ನೋಡಿದ್ದೀನಿ ಅಂತ ಹೇಳ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನು ನೋಡಿದ್ದೀನಿ ಅಂತ ಹೇಳ್ತಾರೆ. ಮಲಯಾಳಮಲ್ಲಿ ಮಾಡಿರೋದು 1-2 ಸಿನಿಮಾ, ಅಲ್ಲಿ ನನ್ನನ್ನು ಗುರುತಿಸ್ತಾರೆ. ಇವನ್ ತಮಿಳ್ನಾಡಲ್ಲಿ ಮಾಡಿರೋ ಒಂದೇ ಒಂದು ಸಿನಿಮಾ ಕಲ್ಕಿ, ಅಲ್ಲಿಯೂ ಕೂಡ ಜನ ನನ್ನನ್ನು ಗುರುತಿಸ್ತಾರೆ. ಸೊ ಹೀಗೆ ಅಭಿಮಾನಿಗಳು ಅವರು ತೋರಿಸಿದಂಥ ಪ್ರೀತಿ ಬೆಂಬಲ ಇದೆಯಲ್ಲ, ಬಹುಶಃ ಅದಿಲ್ಲದೆ ಹೋಗಿದ್ರೆ ನಾನು ಇಂಡಸ್ಟ್ರಿಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವಕಾಶಗಳು ಸಿಗ್ಬೋದೇನೋ ಇಂಡಸ್ಟ್ರಿಯಲ್ಲಿ, ಆದರೆ ಅವಕಾಶ ಸಿಕ್ಕಿದಾಗ ಇವ್ರು ಮತ್ತೊಂದು ಸಿನಿಮಾದಲ್ಲಿ ನೋಡಬೇಕು ಅನ್ನುವಂಥ ಒಂದು ಉತ್ಸಾಹ ಅಭಿಮಾನಿಗಳಲ್ಲಿ ಇಲ್ಲದೆ ಹೋದರೆ ನಮಗೆ ಪಾತ್ರಗಳೇ ಸಿಕ್ಕಲ್ಲಮ್ಮ. ಪ್ರತಿಯೊಂದು ಸಿನಿಮಾದಲ್ಲಿ ನಾನು ಮಾಡಿರುವ ಪಾತ್ರ ಜನಕ್ಕೆ ಮುಟ್ಟುತ್ತೆ, ಜನ ಅದನ್ನು ಇಷ್ಟಪಡ್ತಾರೆ ಅಂದಾಗಲೇ ಮಾತ್ರ ಈ ಥರದ್ದೆಲ್ಲ ಅವಕಾಶಗಳು ಸಿಗುತ್ತೆ. ಸೊ ಆ ಥರದ ಅಭಿಮಾನಿಗಳಿಗೆ, ಅದರಲ್ಲೂ ತುಂಬ ಮುಖ್ಯವಾಗಿ ಮಹಿಳಾ ಅಭಿಮಾನಿಗಳಿಗೆ ನನ್ನ ಕೋಟಿ ಕೋಟಿ ಧನ್ಯವಾದ.
ಯಾಕಿಷ್ಟು ಸುಂದರ ನೀವು ಅಂತ? ಯಾಕಂದರೆ ಆ್ಯಕ್ಚುಲಿ ನಿಜ ನೋಡ್ತಾ ಇದ್ರೆ ಮತ್ತೆ ನೋಡೋಣ ಅನ್ನುವಂಥ ಒಂದು ಸುಂದರ. ಸೊ ಮತ್ತು ಜೊತೆಗೆ ಸರಳ. ಈಗ ನೋಡಿ ಅಷ್ಟು ಲೆಜೆಂಡ್ಗಳ ಜೊತೆ ನೀವು ಆ್ಯಕ್ಟ್ ಮಾಡಿದರೂ ಕೂಡ ಎಲ್ಲೂ ಕೂಡ ಹಮ್ಮು ಬಿಮ್ಮು ಅನ್ನೋದು ನೀವು ಯಾವತ್ತೂ ತೋರಿಸೋದಿಲ್ಲ. ಇತ್ತೀಚಿನ ಕಲಾವಿದರುಗಳನ್ನ ನೋಡುವಾಗ ನಮಗೆ ಅನಿಸುತ್ತೆ ಏನಪ್ಪ ಇಷ್ಟು ಒಂದು ಸಿನಿಮಾಗೆ ಹಿಂಗೆ ಅಂತ. ಬಟ್ 130 ಸಿನಿಮಾಗಳಿಗೆ ನೀವು ಹೀರೋಯಿನ್ನು, ಅಷ್ಟು ಸಿನಿಮಾಗಳಲ್ಲೂ ಕೂಡ ಲೆಜೆಂಡ್ಗಳ ಜೊತೆ ನೀವು ನಟಿಸಿದ್ದು. ಅದು ಹೆಂಗೆ ಮೇಡಮ್ ಕಾಪಾಡ್ಕೊಂಡು ಬರೋದು ಆ ಸರಳತೆನ ಆ್ಯಂಡ್ ನಿಮ್ಮ ಸೌಂದರ್ಯದ ಬಗ್ಗೆ ಮಾತಾಡೋದು? ಸೌಂದರ್ಯ ಎಲ್ಲ ನಾನು ನಂಬಲ್ಲ. ನೀವು ಲೆಜೆಂಡ್ ಅಂತ ಅಂದ್ರಿ ಗೊತ್ತಾ, ಬಹುಶಃ ಅವರಿಂದನೇ ನನಗೆ ಈ ಸರಳತೆ ಬಂದಿರೋದು ಅಂತ ಅನಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಗಿಂತ ಒಂದು ದೊಡ್ಡ ಲೆಜೆಂಡ್ ಬೇಕಾ? ಅವರಿರೋ ಸರಳತೆ ನಾವು ನೋಡಿದ್ರೆ ಬಹುಶಃ ನಾವೆಲ್ಲ, ನೀವು ನನ್ನನ್ನು ಸರಳ ಅಂತಿರಲ್ಲ, ಆ ಸರಳತೆನ ನಾವು ಬಹುಶಃ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ವೇನೋ ಅಂಥ ಸರಳತೆ ಇದ್ದಂಥ ಮೇರು ಕಲಾವಿದರು ಅವರೆಲ್ಲ. ಅವ್ರನ್ನ ನೋಡ್ಕೊಂಡು ಬೆಳೆದವ್ರು ನಾವು. ವಿಷ್ಣು ಸರ್ ಆಗಿರ್ಬೋದು, ರಾಜ್ಕುಮಾರ್ ಅಪ್ಪಾಜಿಯವರಾಗಿರ್ಬೋದು, ತುಂಬ ಜನ ಅವರ ಸರಳತೆ ನೋಡಿರೋದ್ರಿಂದ ನಮಗೆ ಹಾಗೆ ಬಂದ್ಬಿಟ್ಟಿದೆ ಅದು. ಹಾಗಾಗಿ ಜೊತೆಗೆ ನಮ್ಮ ತಂದೆ ತಾಯಿ ಈ ರಂಗಭೂಮಿಯಲ್ಲೇ ಬಂದವರು ಅವರು. ಅವ್ರಿಗೆ ಈ ಕಲೆ ಬಗ್ಗೆ ಇರುವಂಥ ಪ್ರೀತಿ, ಗೌರವ, ಅದನ್ನು ಆ ಸಂಸ್ಕಾರ ಬಂದಿದೆಯಲ್ಲ ನಮಗೆ, ಹಾಗಾಗಿ ಇದೆ ಅಂತ ನಾನು ಹೇಳ್ತೀನಿ. ಸಾಕಷ್ಟು ಪ್ರಶಸ್ತಿಗಳು ಕೂಡ ನಿಮಗೆ ಬಂದಿದ್ದಾವೆ. ಎಷ್ಟೋ ಸಂಘ ಸಂಸ್ಥೆಗಳು ನಿಮಗೆ ಗುರುತಿಸಿ ಸನ್ಮಾನಗಳನ್ನು ಮಾಡಿದ್ದಾವೆ. ಅವೆಲ್ಲವೂ ಬಂದಾಗ ಹೇಗೆ ತಗೊಳ್ತಾರೆ ಮೇಡಮು ಅಂತ ಹೇಳಿ? ಇಲ್ಲ, ನನಗೊಂಥರ ತುಂಬ ಜವಾಬ್ದಾರಿ ಅಂತ ನನಗನ್ಸುತ್ತೆ. ಅದೇನಾಗುತ್ತೆ, ಪ್ರತಿಯೊಂದು ಸರಿ ಸಿನಿಮಾಗಳನ್ನ ತೊಗೊಂಡು ಡೈರೆಕ್ಟರ್ ಬರಬೇಕಾದ್ರೆ, ಮೇಡಮ್ ನಿಮ್ಗೆ ಈ ಸಿನಿಮಾದಲ್ಲಿ ಅವಾರ್ಡ್ ಸಿಕ್ಕೇ ಸಿಗುತ್ತೆ ಅಂತಾರೆ. ಅದು ಹೆಂಗೆ ಗೊತ್ತು? ಈಗ ಒಂದು ಸಿನಿಮಾ ಒಂದು ಪೈಪೋಟಿಗೆ ಹೋಗ್ತಾ ಇದೆ ಅಂದರೆ ಅದಕ್ಕಿಂತ ಒಳ್ಳೆ ಸಿನಿಮಾ ಯಾವುದೋ ಇರ್ಬೋದು. ಅದಕ್ಕೆ ನನಗಿಂತಲೂ ಒಳ್ಳೆ ಅವಕಾಶ ಬೇರೆ ಯಾರಿಗೂ ಸಿಕ್ಕಿರ್ಬೋದು, ಅವರೂ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ಬೋದಲ್ಲ, ನನಗೆ ಸಿಗುತ್ತೆ ಅಂತ ಹೆಂಗೆ ಗೊತ್ತು? ಸೊ ಆ ಜವಾಬ್ದಾರಿ ತಲೆ ಮೇಲೆ ಹೇರ್ತಾರಲ್ಲ, ಅದು ನಿಜವಾಗ್ಲೂ ನನಗೆ ತುಂಬಾ ಭಯ ಆಗುತ್ತೆ. ನಾನು ಹೇಳ್ತೀನಿ ಡೈರೆಕ್ಟರ್ಗಳಿಗೆ, ಸರ್ ಪ್ಲೀಸ್ ಹಾಗೆ ಹೇಳಬೇಡಿ, ಈ ಪಾತ್ರಕ್ಕೆ ನೀವು ಆ್ಯಪ್ಟಾಗಿದ್ದೀರಾ ಅಂತ ಹೇಳ್ಕೊಳ್ಳಿ. ಈ ಪಾತ್ರ ತುಂಬ ಚೆನ್ನಾಗಿದ್ದರೆ ಅದಕ್ಕೊಂದು ಅವಾರ್ಡ್ ಬರುತ್ತೆ ಅನ್ನೋದು ಬಿಟ್ಟರೆ ನನ್ನದೇ ಮಾತ್ರ ಪ್ರಯತ್ನದಿಂದ ಅದು ಅವಾರ್ಡ್ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ. ಹಾಗಾಗಿ ಪ್ರತಿಯೊಂದು ಅವಾರ್ಡ್ ವೇದಿಕೆಯಲ್ಲೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ. ಈ ಪಾತ್ರ ಮತ್ತು ಈ ಪಾತ್ರ ಬಂದಂಥ ಸಮಯ ಹಾಗೂ ಆ ಪಾತ್ರವನ್ನು ಇಮ್ಯಾಜ್ ಮಾಡಿದಂಥ ಡೈರೆಕ್ಟರ್ಗಳಿಗೆ ಮಾತ್ರ ಸಲ್ಲಬೇಕು. ಅದು ಹಾಗಿರೋದ್ರಿಂದ ನನಗೆ ಐ ಫೀಲ್ ಹ್ಯಾಪಿ. ಆ ಥರದ್ದೊಂದು ಪಾತ್ರಗಳು ನನಗೆ ಸಿಗ್ತಾಯಿದೆ ಅಂತ ಖುಷಿನೇ ಹೊರತು ನನ್ನದೇ ಆದಂಥ ಒಂದು ಪ್ರಯತ್ನದಿಂದ ನನಗೆ ಅವಾರ್ಡ್ ಸಿಕ್ತು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ನಿಮಗೆ ಅಭಿನಯ ಸರಸ್ವತಿ ಅಂತ ಪಂಡರಿಬಾಯಿ ಮೇಡಮ್ಗೆ ಕೂಡ ನಿಮ್ಮನ್ನ ಹೋಲಿಕೆ ಮಾಡಿದ್ನೆಲ್ಲ ನಾವು ಗಮನಿಸಿದ್ವಿ ಈ ಒಂದು ಮುಹೂರ್ತ ಸಮಾರಂಭದಲ್ಲಿ. ಒಂದು ಮಾತು ಹೇಳ್ತೀರಾ ನೀವು, ನನಗೆ ಕ್ಲಾಸ್ ಕೊಡಿ, ನಾನು ಇನ್ನೂ ಕಲ್ತ್ಕೋತೀನಿ ಅಂತ. ಬಟ್ ಇವಾಗೆಲ್ಲ ಹಾಗಿಲ್ಲ, ಎಲ್ಲ ನಮ್ಗೆ ಗೊತ್ತಪ್ಪ ಅಂತ ತಲೆ ಎತ್ತಿ ನಡೆಯುವವರೇ ಜಾಸ್ತಿ. ಯಾಕೆ ಅದು ಬಂತು? ಇಷ್ಟೆಲ್ಲ ನಟನೆ ಅಂದರೆ ಅದರೊಳಗೆ ಹೋಗಿ ನೀವು ಜೀವಿಸುವವರು. ಸೊ ಯಾಕೆ ಆ ಥಾಟ್ ಬಂತು ನಿಮಗೆ? ಇಲ್ಲಮ್ಮ, ಕಲೆ ಅನ್ನೋದು ಅದಕ್ಕೆ ಅಂತ್ಯ ಇಲ್ಲ. ಆಮೇಲೆ ಇದೊಂಥರ ಡಿಗ್ರಿ ಕೋರ್ಸ್ ಥರ ಇಲ್ಲ. ನೀನು 10 ವರ್ಷ ಓದ ತಕ್ಷಣ ಯು ಆರ್ ಮಾಸ್ಟರ್ ಇನ್ ಆ್ಯಕ್ಟಿಂಗ್ ಅಂತ ಏನೂ ಇಲ್ಲ. ಬಗೆದಷ್ಟು ಆಳ ಇದೆ, ಬಗೆದಷ್ಟು ಹೊಸ ಹೊಸ ವಿಚಾರಗಳನ್ನು ಕೊಡ್ತಾನೆ ಇರುತ್ತೆ. ಅದು ಮಾತ್ರ ಅದನ್ನೇ ಕಲೆ ಅಂತ ಹೇಳೋದು. ಇದುವರೆಗೂ ನೀವು ನೋಡಿರುವಂಥ ದೊಡ್ಡ ದೊಡ್ಡ ನಟರನ್ನೆಲ್ಲ ನೋಡ್ಬೋದು. ಅಂತ್ಯ ಅಂತ ಯಾರೂ ಇಲ್ಲ ಕಲಿಕೆಯಲ್ಲಿ. ನನಗೆ ಪ್ರತಿ ಸಿನಿಮಾಗಳಲ್ಲೂ ಫಸ್ಟ್ ಶಾಟ್ ಆ್ಯಕ್ಟ್ ಮಾಡುವಾಗ ಕಾಲೆಲ್ಲ ನಡುತ್ತಾ ಇರೋದು ನನಗೆ. ಅಂದರೆ ಆ ಫಸ್ಟ್ ಶಾಟ್ ನಾನು ಪರ್ಫಾರ್ಮ್ ಮಾಡುವಾಗ ಡೈರೆಕ್ಟ್ರಿಗೆ ಓಕೆ ಆಗುತ್ತಾ, ಅಥವಾ ನಾನು ನನ್ನ ಪಾತ್ರವನ್ನು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದೀನ, ಆ ಪಾತ್ರವಾಗಿ ನಾನು ಕಾಣ್ತಾ ಇದ್ದೀನ, ಅಥವಾ ನಾನು ಶ್ರುತಿಯಾಗಿ ಕಾಣ್ತಾ ಇದ್ದೀನ, ಈ ಥರ ನನ್ನಲ್ಲೇ ತುಂಬ ಗೊಂದಲಗಳಿರುತ್ತೆ. ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡೋವರೆಗೂ ನನ್ನಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಸೊ ಈ ಸಿನಿಮಾದಲ್ಲೂ ಹಾಗೆ ನನ್ನದೇನೋ ಹೊಸ ಪಾತ್ರ ಅಂತ ಇವರು ಹೇಳುವಾಗ, ಹೊಸ ಪಾತ್ರ ಅಂತ ಬಾಯಲ್ಲಿ ಮಾತ್ರ ಅಲ್ಲ, ಸಿನಿಮಾದಲ್ಲೂ ಅದು ಹೊಸದಾಗಿ ಕಾಣಬೇಕಲ್ಲ. ಸೊ ಹಾಗೆ ಕಾಣಬೇಕು ಅಂದರೆ ನನಗೆ ಗೊತ್ತಿರೋಷ್ಟು ನಾಲೆಡ್ಜ್ ಮಾತ್ರ ಅಲ್ಲ, ನಾಲೆಡ್ಜ್ ಎಲ್ಲೆಲ್ಲಿದೆಯೋ, ಯಾರ ಹತ್ರ ಇದೆಯೋ ಅದೆಲ್ಲರ ಹತ್ರ ತೊಗೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಆಗಬೇಕು ಅಂತ ಕಲಿಯೋದು ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಹಾಗಾಗಿ ನಾನೇ ಹಿಂಸೆ ಮಾಡಿದ್ದೀನಿ ಅವ್ರಿಗೆ ವರ್ಕ್ಶಾಪ್ ಮಾಡುವಂಥ ಐಡಿಯಾನೇ ಇರಲಿಲ್ಲ. ಸೊ ಒಬ್ಬ ಆ್ಯಕ್ಟಿಂಗ್ ಟೀಚರ್ ಅಂತ ಇಟ್ಟು ಒಂದು ವರ್ಕ್ಶಾಪ್ ಮಾಡಿ ಅಂತ ಹೇಳಿದ್ದೀನಿ. ಐ ಥಿಂಕ್ ಹೋಪ್ ಅದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು. ಎಲ್ಲೇ ಹೋದರೂ ಕೂಡ ಅಮ್ಮನವರು ಬಂದೇ ಬರ್ತಾರೆ. ಒಂಥರ ನೀವು ಆಲ್ಮೋಸ್ಟ್ ಇರ್ತಾರಲ್ಲ ನಿಮ್ಮ ಜೊತೆ, ನೀವೆಲ್ಲ ಟ್ರಾವೆಲ್ ಮಾಡುವಾಗೆಲ್ಲ ಕೂಡ ಅವ್ರು ಇವತ್ತು ಮುಹೂರ್ತಕ್ಕೆ ಬಂದಾಗ ನಿಮ್ಗೆ ಏನು ಅಂತ ಆಶೀರ್ವಾದ ಮಾಡಿದ್ರು ಆ್ಯಂಡ್ ಅವ್ರು ಏನು ಹೇಳ್ತಾರೆ ಮ್ಯಾಮ್ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಕೂತ್ಕೊಂಡು ಮಾತಾಡುವಾಗ? ಇಲ್ಲ, ಇಟ್ಸ್ ತುಂಬ ದೊಡ್ಡ ವಿಚಾರ ಅದು. ಲೈಕ್ ನಾನು ಕಲಾವಿದೆ ಆಗಬೇಕು ಅನ್ನೋದು ನನ್ನ ಕನಸಲ್ವೇ ಇಲ್ಲ, ಅದು ಅಮ್ಮನ ಕನಸಾಗಿತ್ತು ನಾನು ಕಲಾವಿದೆ ಆಗಬೇಕು ಅಂತ. ಅವರ ಆಶೀರ್ವಾದ ಮಾತ್ರ ಅಲ್ಲ, ಅವರ ಸಪೋರ್ಟ್, ಅವರಿಬ್ಬರು ನನಗೆ ದೊಡ್ಡ ಗುರು. ನನ್ನ ಬದುಕಿಗಾಗಲಿ ಒಬ್ಬ ಕಲಾವಿದೆಗಾಗಲಿ ಎರಡಕ್ಕೂ ದೊಡ್ಡ ಗುರು. ಜೀವನಕ್ಕೆ ಒಳ್ಳೆಯ ಸಂಸ್ಕಾರನ ಕಲಿಸ್ಕೊಟ್ಟಿದ್ದಾರೆ. ಕಲಾವಿದೆಯಾಗಿ ಒಳ್ಳೆ ಕಲೆಯನ್ನು ಅಥವಾ ಆ್ಯಕ್ಟಿಂಗ್ನ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಮ್ಮ. ಐ ಥಿಂಕ್ ಅವರು ಖುಷಿಯಾಗಿದ್ದರೆ ಅಷ್ಟೇ ನಮಗೆ ಸಾರ್ಥಕ ಅಂತ ನನಗನ್ಸುತ್ತೆ.
ಅವ್ರಿಗಿನ್ನೇನು ಕೊಡಬಲ್ಲೆ ನಾನು. ಒಬ್ಬ ಒಳ್ಳೆ ಕಲಾವಿದೆ ಆಗಬೇಕು ಅಂತ ಆಸೆ ಪಟ್ಟಿದ್ರು, ದೀರ್ಘಕಾಲ ಕಲಾವಿದೆ ಆಗಬೇಕು ಅನ್ನೋದು ಅವ್ರ ಕನಸು. ಅವ್ರ ಕನಸು ನನಸಾಗ್ತಾ ಇದೆ, ಅದನ್ನು ನೋಡೋಕೆ ನಂಗೆ ಖುಷಿ ಆಗ್ತಾ ಇದೆ. ಮರಿ ಶ್ರುತಿ ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಏನೋ ಚಂದ ನವಿಲಂತೆ ಕಾಣುವ ಗೌರಿ ಅಂತಲೇ ಹೇಳಬಹುದು. ಸೊ ಅವ್ರ ಇಂಡಸ್ಟ್ರಿಗೆ ಎಂಟ್ರಿ ಯಾವಾಗ ಮ್ಯಾಮ್? ಯಾವ 100% ಎಲ್ಲ ರೀತಿ ತಯಾರಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಏನೇನು ನೀವು ಕೊಟ್ಟಿರೋ ಸಲಹೆಗಳು, ಸೂಚನೆಗಳು, ಹೇಗೆ ಲಾಂಚ್ ಮಾಡಬೇಕು ಅಂತ ನಿಮ್ಮ ಒಂದು ಥಾಟ್ ಇದೆ? ಇಲ್ಲ, ಅವಳಿಗೆ ನನ್ನ ಗೌರಿಗೆ ಶ್ರುತಿಯ ಮಗಳು ಅನ್ನೋ ಕಾರಣಕ್ಕೆ ಅವಳಿಗೆ ಅವಕಾಶ ಸಿಕ್ತು ಅಂತಲ್ಲ, ಅವಳಿಗೆ ಆ ಅರ್ಹತೆ ಇದ್ದರೆ ಮಾತ್ರ ಅವಳು ಸಿನಿಮಾ ಇಂಡಸ್ಟ್ರಿಗೆ ಬರಲಿ ಅನ್ನೋದು ನನ್ನ ಇಂಟೆನ್ಷನ್. ಹಾಗಾಗಿ ಅವಳು ಆ್ಯಕ್ಟಿಂಗ್ ಆಗಲಿ, ಡ್ಯಾನ್ಸ್ ಆಗಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾಳೆ. ಅವಳು ಪ್ರಿಪ್ರೇಷನ್ ಮುಗಿಸ್ತಿದ್ದ ಹಾಗೆ ಒಂದು ಒಳ್ಳೆ ಕತೆ ಬಂದರೆ ಅವಳು ಇಂಡಸ್ಟ್ರಿಗೆ ಇರ್ತಾಳೆ. ಈ ಸಂದರ್ಭದಲ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ, ಪರವಾಗಿಲ್ಲ. ವಿಷ್ಣು ಸರ್ ಬಗ್ಗೆ ತುಂಬಾ ಗೌರವ ಇದೆ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ಅವ್ರು ನನಗೆ ಹೇಳಿಕೊಟ್ಟಂಥ ಹಲವಾರು ವಿಚಾರಗಳು, ಅವರ ಸರಳತೆ ಜೀವನದುದ್ದಕ್ಕೂ ನನಗೆ ಪಾಠವಾಗಿ ನನ್ನ ಜೊತೆಗಿರುತ್ತೆ. ಅವ್ರು ನಮ್ಮ ಜೊತೆ ಇಲ್ಲ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ. ನಾನೊಂದು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡುವಾಗ, ಒಳ್ಳೆ ಸೀನ್ ಮಾಡುವಾಗ ಅವ್ರು ಹೇಳಿದಂಥ ಹಲವಾರು ವಿಚಾರಗಳನ್ನು ನಾನು ಮೆಲುಕು ಹಾಕ್ತಾನೇ ಇರ್ತೀನಿ. ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಕರ್ನಾಟಕ ಮಾತ್ರವಲ್ಲ, ನಾವ್ಯಾರೂ ಕೂಡ ಅವರನ್ನು ಮರೆತಿಲ್ಲ, ಮರೆಯೋಕ್ಕೆ ಸಾಧ್ಯವೂ ಇಲ್ಲ. ಸದಾ ನಮ್ಮೊಂದಿಗಿದ್ದಾರೆ. ಫೈನಲಿ ಪ್ರೆಸೆಂಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿಚುವೇಶನ್ ನೋಡಿದಾಗ ನಿಮ್ಗೆ ಏನು ಅನಿಸ್ತಾ ಇದೆ ಮ್ಯಾಮ್ ಅಂತ ಹೇಳಿ? 35 ವರ್ಷ ಆಳಿದ್ದೀರಾ, ಈಗ ಪ್ರೆಸೆಂಟ್ ನೋಡುವಾಗ ಆಳಿದ್ದೀವಿ ಅಂತ ಇಲ್ಲ, ಏನೂ ಇಲ್ಲ. ಲೈಕ್ ನನಗೆ ಅನಿಸುತ್ತಲ್ಲ ಮ್ಯಾಮ್, ಒಳ್ಳೆ ಸಿನಿಮಾಗಳಿಗೆ ಯಾವತ್ತೂ ಸಾವಿಲ್ಲ ಅಂತ. ಅದು ನಾವು 100 ಕೋಟಿ ಹಾಕ್ತೀವ, ಎಷ್ಟು ಹಾಕ್ತೀವೋ ಅನ್ನೋ ದುಡ್ಡಲ್ಲ, ಎಷ್ಟು ಹೊಸ ಕಂಟೆಂಟನ್ನ ನಾವು ಜನಕ್ಕೆ ಕೊಡ್ತಾಯಿದ್ದೀವಿ ಅಂತ, ಜನಕ್ಕೆ ಎಷ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ನಾವು ಕೊಡ್ತಾಯಿದ್ದೀವಿ ಅಂತ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಸಿನಿಮಾಗಳಿಗೆ ಜನ ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಹಿಡಿದಿದ್ದಾರೆ. ಆ ಒಂದು ಏನು ಹೇಳ್ತೀರ ಸಮಾಧಾನ ನಮ್ಮಲ್ಲಿದೆ. ಐ ಥಿಂಕ್ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಮಾಡಬೇಕಾಗಿದೆ ಅಷ್ಟೇ. ನಮಗೆ ಜನ ಏನು ಕೇಳ್ತಾರೋ ಅದನ್ನು ಅರ್ಥಕೊಂಡು ನಾವು ಕಾಲಕ್ಕೆ ನಾವು ಬದಲಾಗಲೇಬೇಕಲ್ಲ. ನಾನು ಮಾಡೋದೇ ಹೀಗೆ, ಜನ ಹೀಗೆ ನೋಡಿ ಅಂತಂದರೆ ಆಗಲ್ಲ. ಜನ ಏನನ್ನು ಇಷ್ಟಪಡ್ತಾರೋ ಅದನ್ನು ನಾವು ಕೊಟ್ಟರೆ ಬಹುಶಃ ಸೋತಿದ್ದ ಇತಿಹಾಸನೇ ಇಲ್ಲ ಅಂತ ನನಗನ್ಸುತ್ತೆ. ಎಸ್ ಮ್ಯಾಮ್, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನಷ್ಟು ಅದ್ಭುತವಾದ ಸಿನಿಮಾಗಳನ್ನು ಕೊಡ್ತಾ ಹೋಗಿ. ಬರೀ ಕನ್ನಡ ಅಷ್ಟೇ ಅಲ್ಲ, ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾ ಮಾಡಿ ಶೈನ್ ಆದಂಥ ನಮ್ಮ ಕನ್ನಡದ ಹೆಮ್ಮೆ ಕಲಾವಿದೆ ನೀವು. ಸೊ 175ನೇ ಸಿನಿಮಾದ ಮುಹೂರ್ತ ಸಮಾರಂಭ ಭರ್ಜರಿಯಾಗಿ ಆಯಿತು. ಒಳ್ಳೊಳ್ಳೆ ಸಿನಿಮಾಗಳು 100% ಬರುತ್ತೆ ಅನ್ನೋ ಹೋಪ್ ಇದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು ಸೋ ಮಚ್.